ಭರತನಾಟ್ಯ. ಓ ಯಾಕಿರೋದಿಲ್ಲ? ಹೌದಾ? ಸಪರೇಟ್ ಅಲ್ಲಿ ಅದು ಯಾರು ಯಾರಿಗೆ ಅಷ್ಟು ಅಧಿಕ ಪ್ರಸಂಗ ಎಲ್ಲ ಉಂಟು? ಮಾಡಿದ್ ಯಾರು? ಮಾಡಿದದೆ ಯಾರು? ಸೊಸೆ ಮತ್ತು ಅಯ್ಯೋ ನಮಸ್ತೆ ಎಲ್ರಿಗೂ. ನಮಸ್ತೆ. ಇವತ್ತು ಎಲ್ಲಿದ್ದೇವೆ ಎಲ್ಲ ಬೇರೆ. ಇವತ್ತು ಬೇರೆ, ಇವತ್ತು ಹೊಸ ಕಿಚನ್, ಇನ್ನೊಂದು ಕಿಚನ್ ಇವತ್ತು ಅತ್ತೆ ಒಟ್ಟಿಗೆ ಹೊಸ ಕಿಚನ್. ಇವತ್ತು ನೋಡು, ನಾನೊಂದು ವಿಷಯ ಹೇಳ್ತೇನೆ ಇವತ್ತು. ಎಂತಂದ್ರೆ, ಯಾವಾಗ್ಲೂ ನೀವೆಲ್ಲ ಇದು ಕುಕಿಂಗ್ ಇದು ವ್ಲಾಗ್ ಮಾಡಿ ಹಾಕ್ತೀರಲ್ಲ, ನನಗೆ ಸಹ ಸುಮಾರು ಜನ ಕೇಳಿದ್ದಾರೆ. ಆದ್ರೂ ಸಹ ಅದ್ರಲ್ಲಿ ನಾನು ಪೂವರ್ ಅಂತ ಹೇಳಿದ್ದೇನೆ. ನಂದು ಬೇರೆ ಎಲ್ಲ ವಿಡಿಯೋಸ್. ಆದ್ರೂ ಇವತ್ತು ನಾನು ನನ್ನ ಸೊಸೆಗೆ ಒಂದು ಪಾಯಸ ಮಾಡ್ಲಿಕ್ಕೆ ಕಲಿಸ್ತೇನೆ. ನಾನು ಮುದ್ರಂಗಡಿಯಲ್ಲಿ ದೊಡ್ಡ ಪಾಕತಜ್ಞೆಯಾಗಿ ಇದ್ದೆ, ಗೊತ್ತಾಯ್ತಾ? ನಗಡ್ತಿದ್ದಾರೆ. ಮನೆಗೆ ಗೊತ್ತಾಯ್ತು ಎಷ್ಟು ದೊಡ್ಡ ಪಾಕತಜ್ಞೆ ಅಂತ ಅವರಿಗೆ ಗೊತ್ತುಂಟು. ಹಾಗೆ ಇವತ್ತೊಂದು ನೋಡು, ಕಡ್ಲೆಬೇಳೆ ಪಾಯಸ. ನನಗೆ ಇದ್ದದ್ರಲ್ಲಿ ಸ್ವೀಟ್ ಅಂದ್ರೆ ಅದೇ ಮಾಡ್ಲಿಕ್ಕೆ ಗೊತ್ತಿರೋದು. ಅಲ್ಲ, ಈಸಿ. ಮತ್ತೆ ಮುಂಚೆ ಮಾಡಿದ್ದೇನೆ, ಕಾಸರಗೋಡು ಶೀರಾ ಮಾಡಿದ್ದೇನೆ, ಜಾಮೂನ್ ಮಾಡಿ ಕೊಡ್ತಿದ್ದೆ ಮಕ್ಕಳಿಗೆ. ನಿಮ್ಗೆ ಮಕ್ಕಳಂದ್ರೆ ನೆನ್ಪುಂಟ? ಜಾಮೂನ್ ನೆನ್ಪುಂಟಲ್ಲ? ಮತ್ತೆಂತ ಮಾಡ್ತೆ, ಪತ್ತೋಳಿ ಮಾಡಿ ಕೊಡ್ತಿದ್ದೆ, ಗೊತ್ತುಂಟ ಅದೆಲ್ಲ? ಅದು ನಿಮ್ಗೆ ಮಾತ್ರ ನಾಲಿಗೆಗೆ ಆಗ್ತಿರ್ಲಿಲ್ಲ. ಇರ್ಲಿ. ಈಗ ನಾನು ನೀವು ಬರುವುದಕ್ಕಿಂತ ಮೊದಲು ಕಡ್ಲೆಬೇಳೆ ಉಂಟಲ್ಲ, 1 ಗ್ಲಾಸ್ ಕಡ್ಲೆಬೇಳೆ ಸ್ವಲ್ಪ ಬೆಳ್ತಿಗೆ ಹಾಕಿ ಬೇಯಿಸಿಟ್ಟಿದ್ದೇನೆ, ರೆಡಿ ಮಾಡಿ. ಬೆಳ್ತಿಗೆ ಅಕ್ಕಿ ಅಂತ ಹೇಳಿ ನೋಡ. ಬಾಸುಮತಿ ರೈಸ್ ಉಂಟಲ್ಲ, ಅದು ಬೇಯಿಸಿ ಇಟ್ಟಿದ್ದೇನೆ. ಈಗ ನೆಕ್ಸ್ಟ್ ಅಲ್ಲಿ ಅದು ಇದು ತೆಗೆಯುವವರೆಗೆ ಉಂಟಲ್ಲ, ನಾವು ಸ್ವಲ್ಪ ಹೌದೌದು, ಇದು ತೆಂಗಿನ ತುರಿ ನಾನು ತುರಿದು ಚಂದ ಮಾಡಿ. ಹೌದಾ? ಮಹಾದೇವಿ ಮಾಡಿದ್ದು ನಾನಿದು ನಾನಲ್ಲ, ಇರ್ಲಿ, ಯಾರಾದ್ರೆ ಏನಲ್ಲ, ನಮ್ಗೆ ಸಿಕ್ಕಿದೆ. ಆಯ್ತಾ? ಇದು ಗೇರು ಬೀಜ ಮತ್ತು ದ್ರಾಕ್ಷಿ, ಅದು ನನ್ನ ಫೇವರೇಟ್. ಅದು ನನಗೆ ಪಾಯಸದಲ್ಲಿ ಅದಕ್ಕೆ ಅದು ಸರಿ ತಿನ್ಲಿಕ್ಕೆ ಸಿಗ್ಬೇಕು. ಇದು ಹುಡಿ ಬೆಲ್ಲ ಸಾಕಾದಿತ್ತು ಅಂತ ಎಣಿಸ್ತಾ ಇದ್ದೇನೆ. ನಾವು ಮತ್ತೆ ಸಾಕಾಗದಿದ್ರೆ ಶುಗರ್ ಆಡ್ ಮಾಡಿ ತಿನ್ನುವುದು, ಆಯ್ತಾ? ಮತ್ತೆ ಇದು ನೋಡು, ಏಲಕ್ಕಿ ಆಯ್ತಾ? ಇದು ತೆಂಗಿನ ತುರಿ ಮಿಕ್ಸಿಯಲ್ಲಿ ಹಾಕಿದ ನಂತರ ಸೋಸ್ಲಿಕ್ಕೆ. ಇದು ತುಪ್ಪ, ಇದನ್ನು ಹುರಿಲಿಕ್ಕೆ. ಇದು ಯಾಕೆ ಅಂತ ಹೇಳಂತೆ, 5 ಗ್ಲಾಸ್ ಲಾಸ್ಟ್ ಗೆ ಹಾಕಿ. ಹೌದು, ರೆಡಿ. ಹೌದು, ನಂದು ಹೌದು. ಯಾಕೆ ಗೊತ್ತುಂಟ, ಲಾಸ್ಟ್ ಇದು ನಾನು ಮೊದಲೇ ತೆಗ್ದಿಟ್ಟಿದ್ದೇನೆ. ಪಾಯಸ ಅಂದ್ರೆ ನನ್ಗೆ ಫೇವರೇಟ್. ಅದು ಬಿಸಿ ಬಿಸಿ ಗ್ಲಾಸ್ ಅಲ್ಲಿ ಹಾಕಿ ತಿನ್ನುವುದೇ ಕಡೆಗೆ, ಮತ್ತೆ ಬಾಕಿಯವರಿಗೆ ಮತ್ತೆ ಉಳಿಯಲಿಕ್ಕಿಲ್ಲ. ಹೌದು, ಆಯ್ತಾ? ಎಷ್ಟು ಟೇಸ್ಟ್ ಆಗ್ತದೆ ಅಂತ ಈಗ ನಾನು ಹೇಳ್ತೇನೆ, ಹೌದಲ್ಲ? ಇವತ್ತು ನಾನು ಹೇಳಿದೆ, ನನ್ಗೆ ಮಾತಾಡ್ಲಿಕ್ಕಿಲ್ಲ, ಅತ್ತೆ ಚಂದ ಮಾಡಿ. ನೋಡುವ. ಈಗ ಇದನ್ನೊಮ್ಮೆ ಚಂದ ಮಾಡಿ ನಾವು ಇದು ಮಾಡುವ, ಎಂತ ರುಬ್ಬುವ. ಹೌದು, ಇದೊಂದು ಎಂತ ಮಾರ್ಫಿ ರಿಚರ್ಡ್ಸ್, ಅಷ್ಟು ಒಳ್ಳೇದಿಲ್ಲ. ತೇಜಸ್ ಎಂತ ತರಿಸ್ತಾನೆ, ಅದು ಪ್ರಯೋಜನ ಇಲ್ಲ. ನಿಮ್ದು ಒಳ್ಳೇದುಂಟು, ಇದು ಸಹ ಒಳ್ಳೇದಂತ ಅವನು ತರಿಸಿದ್ದು. ಇದ್ರ ರಬ್ಬರ್ ಹಾಕ್ಲಿಕ್ಕೆ ನಂಗೆ 1/4 ಗಂಟೆ ಹಿಡಿತದೆ. ಭರತನಾಟ್ಯ. ಈಗ ಕಾಯಿಯ ರಸವನ್ನ ತೆಗೆಯುದು. ಹೌದು, ಅದೆಷ್ಟು ಬೇಕಂತ ಅಳ್ತಾ ಉಂಟಾ? ಕಾಯಿ ಅಲ್ಲ, ನನ್ನ ಕೈ ಕ್ಲೀನ್ ಉಂಟಾಯ್ತಾ? ಮತ್ತೆ ಅಂತ ಹೇಳ್ಬೇಡಿ. ಚಟ್ಟಿ ಮಾಡು, ಚಟ್ಟಿ ಮಾಡು. ಚಟ್ಟುದು ಎಂತ ಹೇಳುದು? ಇದು ಹೀಗೆ ಮಾಡ್ತೇವಲ್ಲ, ಮತ್ತೆ ಒಳ್ಳೆ ಮಾಡಿ ದಪ್ಪ ರಸ ತೆಗೆಯುದು. ಹೌದು, ದಪ್ಪ. ಮತ್ತೆ ನನಗೆ ಸ್ವಲ್ಪ ನೀರೆಲ್ಲ ಹಾಕುದಂದ್ರೆ ಇಷ್ಟ. ನಾನು ನೀರು ಹಾಕುದ್ರಲ್ಲಿ ಎಕ್ಸ್ಪರ್ಟ್. ಈಗ ಇಲ್ಲಿ ತುಪ್ಪ, ಹೀಗೆ ಒಂದು 2 ಚಮಚ ತುಪ್ಪ ಹಾಕುದು. ತುಪ್ಪ ಕೆಳಗಿದ್ದಾಗೆ ಉಂಟು. ಎಲ್ಲಿ ಅದಾಗೆ, ಆಯ್ತಾ? ಗೋಡಂಬಿ ದ್ರಾಕ್ಷಿ ಈಗ ಫ್ರೈ ಮಾಡುದು, ರೋಸ್ಟ್ ಮಾಡುದು. ಹೌದು, ತುಪ್ಪದಲ್ಲಿ ಹೀಗೆ ರೋಸ್ಟ್ ಮಾಡುದು. ಅಲ್ಲ, ತುಂಬಾ ಜನ ಒಂದು ಕ್ವಶನ್ ಕೇಳ್ತಾರೆ ನಮ್ಮ ಯೂಟ್ಯೂಬ್ ಅಲ್ಲೆಲ್ಲ, ನೀವು ಯಾಕೆ ಬೇರೆ ನಿಲ್ಲೋದು,
ಹಾ. ಅತ್ತೆ ಅತ್ತೆ ಹೌದು ಯಾಕಿರೋದಿಲ್ಲ ಹೌದಾ? ಸಪರೇಟ್ ಅಲ್ಲಿ ಅದು ಯಾರು ಯಾರಿಗೆ ಅಷ್ಟು ಅಧಿಕ ಪ್ರಸಂಗ ಎಲ್ಲ ಉಂಟು? ಅಲ್ಲ ಹೇಳಿ, ಯಾರಂತ ಕೇಳಿದ್ರೆ ನಾನು ಫುಲ್ ಅವರಿಗೆ ಒಂದು ಸ್ಟೋರಿ ಹೇಳ್ತೇನೆ. ಕ್ಯೂರಿಯಾಸಿಟಿ ಅವರಿಗೆ ಯಾಕೆ ಇವರು ಬೇರೆ ಇದ್ದಾರೆ ಅಂತ. ಅಲ್ಲ ಅಲ್ಲ, ಅದಕ್ಕೆ ಇವತ್ತು ಆನ್ಸರ್ ಕೊಡುವ ಅಂತ. ಆನ್ಸರ್ ನಾನು ಕೊಡ್ತೇನೆ. ಏನು ಗೊತ್ತಾ, ಇವಳಿಗಾದ್ರೆ ಇಲ್ಲಿ ಒಟ್ಟಿಗೆ ನಿಲ್ಬೇಕಂತ ಮನಸ್ಸಿತ್ತು. ಆದ್ರೆ ಈ ನಮ್ಮ ಹುಡುಗನಿಗೆ ಅವನಿಗೆ ಒಂದೊಂದು ಸ್ಟುಡಿಯೋ ಎಲ್ಲ ಮಾಡ್ಬೇಕಂತ ಇತ್ತು ಮನಸ್ಸಿನಲ್ಲಿ. ಒಂದು ಆಫೀಸ್ ರೂಮ್ ಮನೆ ಒಟ್ಟಿಗೆ ಇರ್ಬೇಕಂತ ಇತ್ತಂತೆ. ನಾನಲ್ಲ, ನಾನ್ ಬರೋಕ್ಕಿಂತ ಮುಂಚೆ ಪ್ಲಾನ್ ಆಗಿತ್ತು. ನನ್ನ ಜಾಗದಲ್ಲಿ ಯಾರಿದ್ರು ಅದು ಮನೆ ಬೇರೆ ಇರ್ತಿತ್ತು. ಹೌದು. ಅಲ್ಲ, ಕೆಲವರಿಗೆ ಆದ್ರೆ ಬೇರೆ ಹೋಗಿ ನಿಲ್ಬೇಕಂತ ಆಸೆ ಇರ್ತಿತ್ತು. ಇವಳಿಗೆ ಇರ್ಲಿಲ್ಲ, ಮಾತ್ರ ಬೇರೆ ಹೋಗಿ ನಿಲ್ಲಿಕ್ಕೆ ಮನಸ್ಸಿರ್ಲಿಲ್ಲ ಅಲ್ವಾ? ಹೌದು. ನಾನು ಇಲ್ಲಿ ಅತ್ತೆ ಒಟ್ಟಿಗೆ ಅಡಿಗೆ ಎಲ್ಲ ಮಾಡ್ಲಿಕ್ಕೆ ಅಂತ ಅಡಿಗೆ ಅಯ್ಯೋ ಅಡಿಗೆ ಸಮೇತ ಸರಿ ಕಲೀಲಿಲ್ಲ. ಅಲ್ಲಿ ಹೊಸ ಮನೆಗೆ ಹೋಗಿ ಫಸ್ಟಿಗೆ 1-2-3 ದಿನ ಕೂಗುದೇ ಆಯ್ತು. ನಾನೇನಾದ್ರೂ ಮಾಡಿ ತಿಂತೇನೆ, ಇವ್ರು ಮತ್ತೆ ಅವನ ನಾಲಿಗೆ ಅಂದ್ರೆ ಅದು ಸ್ವಲ್ಪ ಇಷ್ಟು ಉದ್ದ ಉಂಟು. ಆನ್ಸರ್ ಅಂತ ಈಗ ಅದೇ ನನ್ಗೆ ಸ್ಟುಡಿಯೋ ಮನೆ. ಸ್ಟುಡಿಯೋ ಆಗಿದಾಗ ಆಯ್ತಲ್ಲ. ಈಗ ನಂಗೆ ಸಹ ಕ್ಲಾಸ್ ಮಾಡ್ಲಿಕ್ಕೆ ಮನೆ ಎಲ್ಲ ಒಟ್ಟೊಟ್ಟಿಗೆ ಆಯ್ತು. ರಗ್ಲೆ ಇವತ್ತು ನಾನು ಪಾಯಸ ಮಾಡ್ಲಿಕ್ಕೆ ಕಲಿಸುದು ಯಾಕೆ, ನೀವ್ ಯಾವಾಗ್ಲೂ ಜಗಳ ಮಾಡಿಯೇ ಸ್ಟಾರ್ಟ್ ಮಾಡೋದು ವಿಡಿಯೋ ಮಾಡ್ಲಿಕ್ಕೆ, ಜಗಳದಲ್ಲಿ ಎಂಡ್ ಮಾಡೋದು. ಅದಕ್ಕೆ ನಾನು ಒಂದು ಪ್ರೀತಿಯಿಂದ ಕಲಿಸಿ ಕೊಡುವ, ವಾರಕ್ಕೆ ಒಂದೊಂದು ನನ್ನ ಪಾಕ, ಎಂತ ನಳಪಾಕ. ಒಟ್ಟಿಗೆ ಹೇಳುದು ನಳಪಾಕ. ಯಾರಾದ್ರೂ ಬರ್ತಾರೆ ಈಗ. ನಳಪಾಕ ಆಯ್ತಾ? ಇದು ಸ್ವಲ್ಪ ಇರ್ಲಿ, ರೋಸ್ಟ್ ಆಯ್ತು. ಅದು ನಾನು ಮಾತಾಡೋದ್ರಲ್ಲಿ ಕರಂಟಿ ಹೋಯ್ತು. ನನ್ನ ಪಾಯಸ, ಪಾಕ ತಜ್ಞ ಪಾಯಸ ಅಂದ್ರೆ ಹಾಗೆ. ನೋಡಿದ್ಯಾ? ಬೆಲ್ಲ ಹಾಕಿ ಬೆಲ್ಲ ಹಾಕಿ ಆಯ್ತು. ಗೊತ್ತಾಯ್ತಾ? ದಾಲ್ ಮತ್ತೆ ರೈಸ್. ಹೌದು, ರೈಸ್ ಸ್ವಲ್ಪ ಈ ಸಲ ಒಂದು ರೈಸ್ ಹಾಕಿ ಮಾಡುವ ಅಂತ. ಅದು ಸ್ವಲ್ಪ ಥಿಕ್ನೆಸ್ ಬರ್ತದೆ. ಹೌದು, ಗೊತ್ತಾಯ್ತಾ? ಹ, ನೋಡು ಈಗ ಆಯ್ತಲ್ಲ. ಈಗ ಇದೆಲ್ಲ ನಮ್ಮ ಅಮ್ಮ ಮುಂಚೆ ಎಷ್ಟು ಚಂದದಲ್ಲಿ ಮಾಡ್ತಿದ್ರು. ಮುಂಚೆ ವಿಡಿಯೋ ಸಹ ಮಾಡ್ಲಿಕ್ಕೆ ಇರ್ಲಿಲ್ಲ. ಈಗ ವಿಡಿಯೋಕ್ಕೋಸ್ಕರ ಆದ್ರೂ ಪಾಯಸ ಮಾಡಿ. ಪಾಯಸ. ಹೌದು, ಅದೇ ಕಾಯಿಯ ಹಾಲುಂಟಲ್ಲ ಅದನ್ನ ಇದಕ್ಕೆ ಸುರಿಯುವುದು. ಎಂತ ಗೊಡ್ಸೆ ಅದು ನಾ ಹೇಳಿದ್ದೇನಲ್ಲ, ಈಸಿ ಅಂತ ಹೇಳಿದ್ದೇನಲ್ಲ. ಈಗ ಅದರ ಒಟ್ಟಿಗೆ ಏಲಕ್ಕಿ, ಹೌದು, ಇದನ್ನು ಸುರಿಯುದು ಇದಕ್ಕೆ ಹೀಗೆ. ಆಯ್ತಾ? ಒಳ್ಳೆ ಸ್ನಾನ ಮಾಡ್ಸೋದು. ಹೌದು, ಆಯ್ತಾ? ಎಷ್ಟು ಚಂದ ಕಲರ್ ಬಂದಿದೆ ನೋಡು ಪಾಯಸಕ್ಕೆ. ಮತ್ತೆ ಇದು ಹುಡಿ ಮಾಡ್ಬೇಕು, ಆದ್ರೆ ಸಹ ನಾನು ಸ್ವಲ್ಪ ಹೀಗೆ ಹಾಕ್ತೇನೆ. ಆಯ್ತಾ? ನಾವು ಸ್ವಲ್ಪ ಅದರಲ್ಲಿ ಹುಷಾರು. ಹೌದು, ಕೆಲವರು ಪಾಯಸಕ್ಕೆ ಚೂರು ಉಪ್ಪು ಹಾಕ್ತಾರಲ್ಲ, ಕೆಲವರು ಹಾಕ್ತಾರೆ. ಹಾಕ್ತಾರೆ. ಅಲ್ಲಿ ಒಬ್ಬರು ಕೂತಿದ್ದಾರೆ ನೋಡಿ, ನಿನ್ನ ಅಜ್ಜಿ. ಹೌದು, ಮೀರಾ ನಾಯಕ್. ಅವರು ಎಷ್ಟೋ ಎಲ್ಲ ಪಾಯಸ ಮಾಡಿ ಮಾಡಿ ಮುಂಚೆ ಹೀಗೆ ಮಾಡಿ ಎಷ್ಟೋ ಜನರಿಗೆ ತಿನ್ನಿಸಿದ್ದಾರೆ. ಹೌದು ಹೌದು, ಅಷ್ಟ್ರಲ್ಲಿ ನಾನು ಕಲ್ತದ್ದು ಇದು ಮಾತ್ರ. ಇದು ಆಯ್ತು ಪಾಯಸ, ಇಷ್ಟೇ. ರುಚಿ ನೋಡುದು, ಹೌದು, ಗ್ಲಾಸಿಗೆ ಹಾಕಿ ಸರ್ವ್ ಮಾಡುದು. ಇದು ರುಚಿ ನೋಡ್ಬೇಕಂತ ಇಲ್ಲ, ನಾನು ಮಾಡಿದ ನಂತರ ಅದು ಅಷ್ಟು ತಿನ್ನುವ. ನಾನೆಲ್ಲ ಗ್ಲಾಸಲ್ಲಿ ಹಾಕ್ತೇನೆ. ಎಂತ ಗೊತ್ತಾ, ಮಾವನ ಮೇಲೆ ಎಕ್ಸ್ಪೆರಿಮೆಂಟ್. ಈಗ ನಾನು ಇವಳಿಗೆ ಪಾಯಸ ಕಲಿಸಿದ್ದೇನಲ್ಲ, ನೆಕ್ಸ್ಟ್ ಸಂಡೇ ಅವಳು ನನಗೆ ಒಂದು ಡಾನ್ಸ್ ಕಲಿಸುದು. ಡಾನ್ಸ್ ಹೌದಾ? ಗ್ಯಾರಂಟಿ. ಓಕೆ. ನೀನೆಂತ ಎಣಿಸಿದ್ದಿ? ನಾನು ಡ್ಯಾನ್ಸ್ ನಾನು ಮಾಡುದಿಲ್ಲ ಅಂತ ಎಣಿಸಿದ್ಯಾ? ಹೌದು, ಯಾಕಂದ್ರೆ ನಾವು ನಮ್ಮ ಮದ್ವೆಗೆ ಎಷ್ಟು ಟ್ರೈ ಮಾಡಿದ್ರೆ ಇವರು ಡ್ಯಾನ್ಸ್ ಮಾಡ್ಲಿಲ್ಲ ಅಲ್ಲ ಮಾವ. ನಾವೆಷ್ಟು ಟ್ರೈ ಮಾಡಿದ್ವಿ. ಯಾವುದು ಕರೆಕ್ಟ್. ಒಂದು ನಾನು ಮಾಡಿದ್ದಂದ್ರೆ ಸಣ್ಣದಿರುವಾಗ ಒಂದು ಕೊಳಲ್ಲಿ ಇಟ್ಕೊಂಡು ಹೀಗೆ ನಿಲ್ಲೋದು. ಹೌದು, ಮಧ್ಯೆ ನಿಂತದ್ದು ಮಾತ್ರ. 1 ತಿಂಗಳು ಪ್ರಾಕ್ಟೀಸ್ ಮಾಡಿ ಡ್ಯಾನ್ಸ್ ಇದ್ದು. ಹಾಗೆ ನನ್ನ ಅಪ್ಪ ಪಾಪ ತೀರಿ ಹೋಗುವವರಿಗೆ ಒಂದೇ ಮಾತು ಹೇಳುದು, ನಿಮ್ಮನ್ನ ಕೊಳ್ಳಲು ಅಂತ. ಟೇಸ್ಟ್ ಹೇಗೆ? ವಾವ್, ಸ್ವಲ್ಪ ಚಪ್ಪೆ. ಮಾಯಿ ಮಾಮ ನೋಡಿ ಅಲ್ಲಿ ಕೊಟ್ಟೆಗೆ ಹಾಕಿ ರೆಡಿ ತಿನ್ಲಿಕ್ಕೆ. ಫಾಸ್ಟ್ ಇದು. ಅವರಿಗೆ ಗ್ಲಾಸ್ ಅಲ್ಲಿ ಹಾಕಿ ತಂದಿದ್ದೆ, ಅವರು ಪ್ಲೇಟ್ ಅಲ್ಲೇ ಫುಲ್ ದಾಳಿತವ ಮತ್ತೆ ಇದು ಕೊಟ್ಟ ಹಾಕ್ದಾಗ ಉಂಟು. ಯಾರು ಮಾಡಿದ್ದು? ನನ್ನ ಮಗ ಮಾಡಿದ್ದು. ಹೌದಾ ಹೌದಾ?
ತಿನ್ನಿ ತಿನ್ನಿ ನೀನ್ ಹೇಳು ಹೇಗೆ ಆಗಿದೆ ಅಲ್ಲ ಫಸ್ಟ್ ಅತ್ತೆ ಆ ಮಾವಂಗೆ ಫಸ್ಟ್ ಕೊಡುವ. ಮಾಮ ಅದು ಹೇಗಿತ್ತು ನೋಡ್ತೇನೆ ತಿನ್ನೋ ಮುಂಚೆ ಒಳ್ಳೆ ಪ್ರಾಕ್ಟೀಸ್ ಆಗಿದೆ ಹೇಗೆ ಉಂಟು ಒಳ್ಳೆ ಸ್ವೀಟ್ ಉಂಟು, ಸ್ವೀಟ್ ಉಂಟು ಒಳ್ಳೆದಾಗಿದೆ, ಟೇಸ್ಟ್ ಹೇಗೆ ಉಂಟು ಟೇಸ್ಟ್ ಕೂಡ ಒಳ್ಳೆದಾಗಿದೆ. ಆಯ್ತು ಮಾಡಿದ್ದು ಯಾರು? ಮಾಡಿದದೆ ಯಾರು ಸೊಸೆ ಮತ್ತು ಧರ್ಮಪತ್ನಿ. ಅಯ್ಯೋ ಹಾಗೆ ಹೇಳ್ಬೇಡಿ ಹೆಂಡತಿ ಮತ್ತೆ ಸೊಸೆ ಅಂತ ಹೇಳಿ ಮಾಡಿದ್ದು ಸೊಸೆಗೆ ಕಲಿಸ್ಲಿಕ್ಕೆ ಅಂತ. ಇಲ್ಲಿ ಗಂಡಸ ಅಮ್ಮಸ ಮಾಡಿದ್ದು ಮೊಮ್ಮಕ್ಕಳಂತ ಒಂದು ಬಿರುದು ಕೊಟ್ಟು ಪ್ರೂಫ್ ಇದ್ರು ನನ್ನದೊಂದು ನಸೀಮಿನಲ್ಲಿ ಹಾಗೆ ಬೇರೆಯವರು ಹೇಳಿದ್ರೆ ಎಂತ ಹೇಳೋದಕ್ಕೆ ಸತ್ಯ ಬದಲಾಗುದಿಲ್ಲ. ಅದು proof ಅಲ್ಲಿ ಇರ್ತದಲ್ಲ ಯಾರು ಹಾ ಮಾಡಿದ್ದಾರೆ. ಕರೆಕ್ಟ್ ಕರೆಕ್ಟ್. ಈಗ ಇದು ನಿಮ್ಗೆ ಹಾಗೆ ನಾನು ನಿಲ್ಲು ಬಿಸಿ ಬಿಸಿ ಉಂಟು, ಮತ್ತೆ ನಾಲಿಗೆಗೆ ಬರ್ನೋಲ್ ಹಾಕ್ಬೇಕಾದಿತ್ತು. ಒಳ್ಳೇದಾಗಿದೆ. ಹೇಗೆ ಆಗಿದೆ ಅಲ್ಲ ಸತ್ಯ ಹೇಳು ಸತ್ಯ ಒಳ್ಳೆದಾಗಿದೆ. ಒಳ್ಳೇದಾಗಿದೆ ಸ್ಟಾರ್ಟಿಂಗ್ ಸ್ವಲ್ಪ ಸ್ವೀಟ್ ಕಮ್ಮಿ ಇತ್ತು, ಮತ್ತೆ ಪುನಃ ಹಾಕಿ ಈಗ ಕಲರ್ ಸಹ ಒಳ್ಳೆ ಬಂದಿದೆ, ಸ್ವೀಟ್ ಸಹ ಒಳ್ಳೆದಾಗಿದೆ. ಒಳ್ಳೇದಾಗಿದೆ. ನಾ ಹೇಳ್ಬೇಕಾ? ಕೇಳ್ತಿದ್ದೆ. ಚಣದಾಳಿ ಸ್ವಲ್ಪ ಜಾಸ್ತಿ ಆಯ್ತು ಹಾಕಿದ್ದು, ಜಾಸ್ತಿ ಆಗುತ್ತೆ ಅದು. ಅದು ಅವರಿಗೆ ಬೋಸ್ಗಳಲ್ಲಿ ತಿನ್ನುವ ಹಾಗೆ ಸಿಗ್ಬೇಕು. ಕರೆಕ್ಟ್. ಹೌದು, ಅದೇ ಹೇಳಿದ್ದು. ಕೆಲವರಿಗೆ ಅದು ಸ್ಮ್ಯಾಶ್ ಮಾಡ್ಬೇಕು, ಕೆಲವರಿಗೆ ಬಾಯಿಗೆ ಸಿಗ್ಬೇಕು. ಈಗ ಇದು ಪಾಯಸ ಮಾಡ್ತೇನಂತ ಮಾಡುವ ಹೇಳಿ 2 ವಾರ ಹೋಯ್ತು. 2 ವಾರ ಜಾಸ್ತಿ ಆಯ್ತಾ? ಹೌದು, 1 ತಿಂಗಳಾಯ್ತಾ? 1 ತಿಂಗಳಾಯ್ತು. ಇನ್ನೀಗ ಡ್ಯಾನ್ಸ್ ಹೇಳಿ ಕೊಡ್ಬೇಕು. ಅದಿನ್ ಯಾವಾಗ ಆಗ್ತದೆ ನೋಡ್ಬೇಕು. ಖಂಡಿತ ನೆಕ್ಸ್ಟ್ ಸಂಡೇ ಡ್ಯಾನ್ಸ್. ಎಲ್ಲಿ ಹೋಗ್ಲಿಕ್ಕೆ ಇಲ್ಲದಿದ್ದರೆ ಯಾವ ಸಾಂಗಿಗೆ ಅಂತ ನೀವು ಹೇಳಿ ಕಮೆಂಟ್ ಮಾಡಿ ನೋಡಿ. ಕರೆಕ್ಟ್. ಓಕೆ, ಸ್ವಲ್ಪ ಕಷ್ಟದ ಕೊಡಿ. ಬಾಯ್ ಬಾಯ್ ಮಾಮಮ್ಮ.